ಸ್ನೇಹ ತುಂಬಾನೇ ಮಾಡ್ರನ್ ಆಗಿರ್ತಾಳೆ. ಇವಳ ತಾಯಿ ಮಮತಾ ಒಂದು ಗಾರ್ಮೆಂಟ್ಸ್ ಅಲ್ಲಿ ಕಳೆದ 10 ವರ್ಷಗಳಿಂದ ವರ್ಕ್ ಮಾಡ್ತಾ ಇರ್ತಾಳೆ. ಸ್ನೇಹಗೆ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಖಾಲಿ ಇರೋ ವಿಷಯ ಗೊತ್ತಾಗುತ್ತೆ. ತನಗೆ 1 ವರ್ಷದ ಎಕ್ಸ್ಪೀರಿಯನ್ಸ್ ಲೆಟರ್ ಕೊಡ್ಸುವಂತೆ ಮಮತಾಗೆ ಹೇಳ್ತಾಳೆ. ಆಗ ಮಮತಾ, ನಾನು ಅದನ್ನ ಕೊಡ್ಸೋದಕ್ಕೆ ಆಗೋದಿಲ್ಲ, ನೀನು ಸುಳ್ಳು ಹೇಳಿ ಕೆಲಸ ಮಾಡೋದು ನನಗೆ ಬೇಕಾಗಿಲ್ಲ ಅಂತ ಹೇಳಿ ಕೆಲಸಕ್ಕೆ ಹೋಗ್ತಾಳೆ. ನಂತರ ಮಮತಾ ಡ್ಯೂಟಿ ಮುಗಿಸಿ ಬಂದು ಡೋರ್ ಬೆಲ್ ಬಾರಿಸುತ್ತಾಳೆ. ಆಗ ಸ್ನೇಹ ತುಂಬಾ ಲೇಟಾಗಿ ಡೋರ್ನ ಓಪನ್ ಮಾಡ್ತಾಳೆ. ಆಗ ಮಮತಾ ಡೋರ್ ಓಪನ್ ಮಾಡೋದಕ್ಕೆ ಇಷ್ಟು ಯಾಕೆ ತಡ ಮಾಡ್ದೆ ಅಂತ ಒಳಗಡೆ ಹೋಗಿ, ನಿನ್ನ ಬಾಯ್ ಫ್ರೆಂಡ್ ಏಕಾಂತ್ ನನ್ನ ಮನೆಗೆ ಕರ್ಸಿದ್ಯಾ ಹೇಗೆ ಅಂತ ಕೇಳ್ತಾಳೆ. ಆಗ ಸ್ನೇಹ, ಹಾಗೇನೂ ಇಲ್ಲ, ನೀನು ನನ್ನ ಮೇಲೆ ಡೌಟ್ ಪಡೋದನ್ನ ಬಿಡ್ಬಿಡು ಅಂತ ಹೇಳ್ತಾಳೆ. ಆಗ ಮಮತಾ, ನೀನು ಎಂತಹ ಹುಡುಗಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇಷ್ಟು ದುಬಾರಿಯ ಸ್ಮಾರ್ಟ್ ಫೋನ್ ಹಾಗೆ ಬರೋದಿಲ್ಲ ಅಲ್ವಾ, ನನ್ನದು ಸಮಾಜದಲ್ಲಿ ಒಳ್ಳೆ ಹೆಸರಿದೆ, ಅದನ್ನ ಹಾಳು ಮಾಡಬೇಡ ಅಂತ ಬೈತಾಳೆ. ಮರುದಿನ ಸ್ನೇಹ ಎಕ್ಸ್ಪೀರಿಯನ್ಸ್ ಲೆಟರ್ ಇಲ್ಲದೆ ಇಂಟರ್ವ್ಯೂ ಕೊಡೋದಕ್ಕೆ ಹೋಗ್ತಾಳೆ. ಆಗ ಅಲ್ಲಿಯ ಬಾಸ್ ದೀಪಕ್ ಅವಳ ಸೌಂದರ್ಯವನ್ನ ನೋಡಿ ಫಿದಾ ಆಗೋಗ್ತಾನೆ. ಆದರೆ ಸ್ನೇಹಳ ರೆಸ್ಯೂಮ್ನಲ್ಲಿ 1 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಅಂತ ಬರೆದು ಆ ಲೆಟರ್ ಇಲ್ಲದೆ ಇದ್ದದ್ದನ್ನ ನೋಡಿದಂತಹ ದೀಪಕ್, ಈ ಕೆಲಸ ಸಿಗಬೇಕಾದರೆ ವರ್ಕ್ ಎಕ್ಸ್ಪೀರಿಯನ್ಸ್ ಲೆಟರ್ ಬೇಕೇ ಬೇಕು ಅಂತ ಹೇಳ್ತಾನೆ. ಆಗ ಸ್ನೇಹ, ಸರ್, ನನಗೆ ಈ ಕೆಲಸದ ಅವಶ್ಯಕತೆ ತುಂಬಾನೇ ಇದೆ, ನಾನು ನಿಮಗೆ ಎಲ್ಲಾ ರೀತಿಯಿಂದಲೂ ಸಹಕರಿಸುತ್ತೇನೆ, ಪ್ಲೀಸ್ ನನಗೆ ಈ ಕೆಲಸ ಸಿಗುವಂತೆ ಮಾಡಿ ಅಂತ ಕೇಳಿಕೊಳ್ಳುತ್ತಾಳೆ. ಆಗ ದೀಪಕ್, ನೋಡೋಣ, ನಾನು HR ಟೀಮ್ ಜೊತೆ ಮಾತಾಡಿ ನಿಮಗೆ ನೋಡ್ತೀನಿ ಅಂತ ನಾಳೆಯವರೆಗೆ ಟೈಮ್ ಕೊಟ್ಟು ಕಳಿಸುತ್ತಾನೆ. ನಂತರ ಮನೆಗೆ ಹೋದಂತಹ ಸ್ನೇಹ ಎಕ್ಸ್ಪೀರಿಯನ್ಸ್ ಲೆಟರ್ ಕೊಡಿಸುವಂತೆ ಮತ್ತೊಮ್ಮೆ ಮಮತಾಳನ್ನ ಕೇಳ್ತಾಳೆ. ಆಗ ಮಮತಾ, ಸುಳ್ಳು ಹೇಳಿ ಕೆಲಸ ಪಡೆಯುವುದು ಸರಿಯಲ್ಲ, ನನ್ನ ಜೊತೆ ಗಾರ್ಮೆಂಟ್ ಕೆಲಸಕ್ಕೆ ಬಾ ಅಂತ ಹೇಳ್ತಾಳೆ. ಆಗ ಸ್ನೇಹ, ನಾನಂತೂ ನಿನ್ನಂತಹ ಕೆಲಸ ಮಾಡೋದಿಲ್ಲ, ನಾನೇನಾದರೂ ಮಾಡಿದ್ರೆ ಒಂದು ದೊಡ್ಡ ಕಂಪನಿನಲ್ಲಿ ಮಾತ್ರನೇ ಕೆಲಸ ಮಾಡ್ತೀನಿ ಅಂತ ಹೇಳಿ ಮರುದಿನ ಆಫೀಸ್ಗೆ ಹೋಗ್ತಾಳೆ. ಆಗ ದೀಪಕ್, ನಾನು HR ಜೊತೆ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂಡು ಈ ಜಾಬ್ ನಿನಗೆ ಕೊಡ್ಸಿದ್ದೀನಿ, ನೀನು 1 ವಾರ ಬಿಟ್ಟು ತಪ್ಪದೆ ಎಕ್ಸ್ಪೀರಿಯನ್ಸ್ ಲೆಟರ್ನ ತಂದು ಕೊಡಬೇಕು ಅಂತ ಸ್ನೇಹಗೆ ಹೇಳ್ತಾನೆ. ಆಗ ಸ್ನೇಹ, ನಾನು ನಿಮ್ಮ ಹೆಲ್ಪ್ ಅನ್ನ ಯಾವತ್ತಿಗೂ ಮರೆಯೋದಿಲ್ಲ ಅಂತ ಹೇಳ್ತಾಳೆ. ಆಗ ದೀಪಕ್, ಎಲ್ಲರೂ ಮೊದಲು ಹೀಗೆ ಹೇಳ್ತಾರೆ, ಆಮೇಲೆ ಎಲ್ಲವನ್ನ ಮರೆತು ಬಿಡ್ತಾರೆ ಅಂತ ಹೇಳ್ತಾನೆ. ಆಗ ಸ್ನೇಹ, ನಾನು ಬೇರೆಯವರ ತರ ಅಲ್ಲ, ನೀವು ಏನು ಹೇಳ್ತೀರಿ ಎಲ್ಲಾ ಕೆಲಸನೂ ಮಾಡ್ತೀನಿ ಅಂತ ಹೇಳ್ತಾಳೆ. ನಂತರ ದೀಪಕ್ ಅವಳನ್ನ ಕೆಟ್ಟ ದೃಷ್ಟಿಯಿಂದ ಟಚ್ ಮಾಡ್ತಾನೆ. ಮರುದಿನ ಸ್ನೇಹ ಆಫೀಸ್ಗೆ ಹೋದಾಗ ದೀಪಕ್, HR ಟೀಮ್ ಎಕ್ಸ್ಪೀರಿಯನ್ಸ್ ಲೆಟರ್ ಬೇಕೇ ಬೇಕು ಅಂತ ಕೇಳ್ತಿದ್ದಾರೆ ಅಂತ ಸ್ನೇಹಗೆ ಹೇಳ್ತಾನೆ. ಆಗ ಸ್ನೇಹ, ಅದು ಸಿಗೋದು ತುಂಬಾ ಕಷ್ಟ ಇದೆ, ಪ್ಲೀಸ್ ನನಗೆ ಇದೊಂದು ಹೆಲ್ಪ್ ಮಾಡಿ ಅಂತ ಅವನಿಗೆ ಕ್ಲೋಸ್ ಆಗಿ ನಿಂತ್ಕೊಳ್ತಾಳೆ. ನಂತರ ದೀಪಕ್, ನಾನು HR ಟೀಮ್ ಜೊತೆ ಮಾತಾಡಿದ್ದೀನಿ, ನೀನು ನಿನ್ನ ಎಕ್ಸ್ಪೀರಿಯನ್ಸ್ ಲೆಟರ್ ಕೊಡು ಅವಶ್ಯಕತೆ ಇಲ್ವೇ ಇಲ್ಲ ಅಂತ ಹೇಳ್ತಾನೆ. ಆಗ ಸ್ನೇಹ ಖುಷಿಯಿಂದ ಅವನನ್ನ ತಪ್ಪಿಕೊಳ್ಳೋದಕ್ಕೆ ಹೋಗ್ತಾಳೆ. ನಂತರ ದೀಪಕ್ ಸ್ನೇಹಳನ್ನ ಚೇಂಬರ್ ಒಳಗಡೆ ಕರೆದು ಮತ್ತೆ ಕೆಟ್ಟ ದೃಷ್ಟಿಯಿಂದ ಟಚ್ ಮಾಡ್ತಾನೆ. ಆಗ ಸ್ನೇಹ ಸ್ಮೈಲ್ ಕೊಡ್ತಾ ಸುಮ್ನಾಗೋಗ್ತಾಳೆ. ನಂತರ ದೀಪಕ್ ಅವಳನ್ನ ಮನೆಗೆ ಡ್ರಾಪ್ ಮಾಡ್ತಾನೆ. ಆಮೇಲೆ ಸ್ನೇಹ ಚೆನ್ನಾಗಿ ಮೇಕಪ್ ಮಾಡಿಕೊಂಡು ದೀಪಕ್ಗೆ ಸೆಲ್ಫಿ ಕಳಿಸ್ತಾಳೆ. ಆಗ ದೀಪಕ್ ಅವಳ ಫೋಟೋಗಳನ್ನೇ ನೋಡುತ್ತಾ ಕೂತ್ಕೊಳ್ತಾನೆ. ಆಗ ದೀಪಕ್ನ ಹೆಂಡತಿ ಮಾಯಾ ಊಟಕ್ಕೆ ಬನ್ನಿ ಅಂತ ಕರೀತಾಳೆ. ಆಗ ದೀಪಕ್ ಮಾಯಾಳನ್ನ ನೋಡದೆ ಸ್ನೇಹಗೆ ಕಾಲ್ ಮಾಡಿ ಫೋಟೋ ಸೂಪರ್ ಆಗಿದೆ ಅಂತ ಹೇಳ್ತಾನೆ. ಆಗ ಸ್ನೇಹ, ಅಯ್ಯಯ್ಯೋ, ಅವು ಒಬ್ಬ ಮಿಸ್ಟೇಕ್ ಆಗಿ ನಿಮಗೆ ಸೆಂಡ್ ಆಗ್ಬಿಟ್ಟಿದೆ ಅಂತ ಹೇಳ್ತಾಳೆ. ಆಗ ದೀಪಕ್, ನಿಜವಾಗ್ಲೂ ನಿನ್ನ ಫೋಟೋ ಸೂಪರ್ ಆಗಿದಾವೆ, ನಾಳೆ ಆಫೀಸ್ನಲ್ಲಿ ಸಿಗೋಣವಾ ಅಂತ ಹೇಳ್ತಾನೆ. ನಂತರ ಊಟವಾದ ಮೇಲೆ ದೀಪಕ್ ಮಾಯಾ ಜೊತೆ ಸ್ವರ್ಗ ಸುಖ ಕಾಣುತ್ತಾನೆ. ಆಗ ಮಾಯಾ, ನೀನು ಸ್ವಲ್ಪ ಸಮಯದ ಹಿಂದೆ ಫೋನ್ನಲ್ಲಿ ಯಾರ್ ಫೋಟೋ ನೋಡ್ತಾ ಇದ್ದೆ ಅಂತ ಕೇಳ್ತಾಳೆ. ಆಗ ದೀಪಕ್, ಯಾರ್ದೂ ಇಲ್ಲ ಅಂತ ಹೇಳ್ಬಿಡ್ತಾನೆ. ಮರುದಿನ ದೀಪಕ್, ನಿನಗೆ ಯಾರಾದ್ರೂ ಬಾಯ್ ಫ್ರೆಂಡ್ಸ್ ಇದ್ದಾರಾ ಅಂತ ಸ್ನೇಹಳನ್ನ ಕೇಳ್ತಾನೆ. ಆಗ ಸ್ನೇಹ, ಇಲ್ಲ ಅಂತ ಹೇಳ್ಬಿಡ್ತಾಳೆ. ನಂತರ ಖುಷಿಯಾದ ದೀಪಕ್ ಮರುದಿನ ಸ್ನೇಹಳ ಪ್ರಮೋಷನ್ ಬಗ್ಗೆ HR ಗೆ ಮೇಲ್ ಮಾಡ್ತಾನೆ. ನಂತರ ಪ್ರಮೋಷನ್ ಸಿಕ್ಕ ಖುಷಿಯಲ್ಲಿ ಸ್ನೇಹ ದೀಪಕ್ಗೆ ಥ್ಯಾಂಕ್ಸ್ ಹೇಳ್ತಾಳೆ. ಆಗ ದೀಪಕ್, ನನಗೆ ಥ್ಯಾಂಕ್ಸ್ ಬೇಡ, ಪಾರ್ಟಿ ಬೇಕು ಅಂತ ಅವಳನ್ನ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಆಗ ಸ್ನೇಹ, ನಿಮ್ಮ ವೈಫ್ ಇಲ್ವಾ ಅಂತ ಕೇಳ್ತಾಳೆ. ಆಗ ದೀಪಕ್, ಅವಳ ವಿಷಯ ಎತ್ತಬೇಡ, ಮಾಯಾ ನಿನ್ನಷ್ಟು ಬ್ಯೂಟಿಫುಲ್ ಇಲ್ಲ, ನೀನು ತುಂಬಾನೇ ಸುಂದರವಾಗಿದ್ದೀಯಾ, ನಿನ್ನನ್ನ ಮದುವೆಯಾಗುವವನು ನಿಜವಾಗಿಯೂ ಪುಣ್ಯ ಮಾಡಿದ್ದಾನೆ, ನೀನು ಮೊದಲ ನೋಟದಲ್ಲಿನೇ ನನಗೆ ಇಷ್ಟವಾಗಿ ಬಿಟ್ಟೆ, ಹಾಗಾಗಿ ನಾನು ನಿನಗೆ ಹೆಲ್ಪ್ ಮಾಡಿದ್ದು ಅಂತ ಹೇಳ್ತಾನೆ. ಆಗ ಸ್ನೇಹ ಖುಷಿಯಾಗಿ ಅವನ ಹತ್ರ ಹೋಗ್ತಾಳೆ. ನಂತರ ದೀಪಕ್ ಅವಳ ಜೊತೆ ಸ್ವರ್ಗ ಸುಖ ಕಾಣುತ್ತಾನೆ. ನಂತರ ತುಂಬಾ ಟೈಮ್ ಆಗೋಗ್ಬಿಡುತ್ತೆ, ಹಾಗಾಗಿ ದೀಪಕ್ ಸ್ನೇಹಳನ್ನ ಮನೆಗೆ ಡ್ರಾಪ್ ಮಾಡ್ತಾನೆ.
ಆಗ ಸ್ನೇಹ ಕಾರ್ನಲ್ಲಿ ಲೇಟಾಗಿ ಬಂದಿದ್ದ ನೋಡಿದಂತಹ ಮಮತಾ, ನೀನು ಇಷ್ಟು ಲೇಟಾಗಿ ಬರುವುದಾದರೆ ಆ ಕೆಲಸವನ್ನೇ ಬಿಟ್ಟು ಬಿಡು ಅಂತ ಬೈತಾಳೆ. ದಿನ ಅದೇ ವಿಷಯಕ್ಕೆ ಸ್ನೇಹ ಅಪ್ಸೆಟ್ ಆಗಿ ಕೂತ್ಕೊಂಡಿರುತ್ತಾಳೆ. ದೀಪಕ್ ಅವಳನ್ನ ನೋಡಿ ಯಾಕೆ ಏನಾಯ್ತು ಅಂತ ಕೇಳ್ತಾನೆ. ಆಗ ಸ್ನೇಹ, ನನಗೆ ಅಮ್ಮನ ಬೈಗಳನ್ನ ಕೇಳಿ ಕೇಳಿ ಸಾಕಾಗಿ ಹೋಗಿದೆ. ನಾನು ಬೇರೆ ಕಡೆ ಪಿಜಿ ಮಾಡಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳ್ತಾಳೆ. ಆಗ ಅದೇ ಕಂಪನಿಯ ಎಂಡಿ ಅಳಿಯ ವಿಜಯ್ ಅಲ್ಲಿಗೆ ಬರ್ತಾನೆ. ಆಗ ಅವನನ್ನು ನೋಡಿ ಶಾಕ್ ಆದಂತಹ ದೀಪಕ್, ನೀವೇನಿಲ್ಲ ಅಂತ ವಿಜಯ್ ನನ್ನ ಕೇಳ್ತಾನೆ. ಆಗ ವಿಜಯ್, ಇನ್ಮೇಲೆ ನಾನು ನಿಮ್ಮೊಂದಿಗೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ದೀಪಕ್ ವಿಜಯ್ ನನ್ನ ಸ್ನೇಹಗೆ ಪರಿಚಯ ಮಾಡಿಕೊಡ್ತಾರೆ. ಸ್ನೇಹ ವಿಜಯ್ ಮೇಲೆ ಕಣ್ಣು ಹಾಕ್ತಾಳೆ. ನಂತರ ದೀಪಕ್ ಮತ್ತೆ ಸ್ನೇಹಾಳನ್ನ ಮನೆಗೆ ಕರ್ಕೊಂಡು ಹೋಗಿ ಸ್ವರ್ಗ ಸುಖ ಕಾಣುತ್ತಾನೆ. ಆಗ ಮಾಯಾ ಅಲ್ಲಿಗೆ ಬಂದು ಅವರಿಬ್ಬರನ್ನ ತನ್ನ ಫೋನಿನಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾಳೆ. ಆಗ ದೀಪಕ್ ತನ್ನನ್ನ ಖೇಮಿಸುವಂತೆ ಮಾಯಾಗೆ ಹೇಳ್ತಾನೆ. ಆಗ ಮಾಯಾ, ನಾನು ಇದನ್ನ ನಿನ್ನ ಬಾಸ್ಗೆ ತೋರಿಸ್ತೀನಿ ಅಂತ ದೀಪಕ್ಗೆ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಮರುದಿನ ಸ್ನೇಹ ಆ ವಿಡಿಯೋ ಡಿಲೀಟ್ ಮಾಡಿಸುವಂತೆ ದೀಪಕ್ಗೆ ಹೇಳ್ತಾ ಇರ್ತಾಳೆ. ಆಗ ದೀಪಕ್, ನಾನು ಅದನ್ನ ಡಿಲೀಟ್ ಮಾಡಿಸ್ತೀನಿ, ನೀನು ಮಾತ್ರ ನನ್ನ ದೂರ ಮಾಡಬೇಡ, ಇನ್ಮೇಲೆ ನಾವು ಲಾಡ್ಜ್ನಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾನೆ. ನಂತರ ವಿಜಯ್ ಅಪ್ಸೆಟ್ ಆದಾಗ ಸ್ನೇಹ ಅವನನ್ನು ನೋಡಿ, ಯಾಕೆ ದೀಪಕ್, ಏನಾದ್ರೂ ಅಂದ್ರ? ಏನಾದರೂ ಇದ್ರೆ ಹೇಳು, ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾಳೆ. ಆಗ ಸ್ನೇಹ, ಹಾಗೇನೂ ಇಲ್ಲ ಅಂತ ಹೇಳ್ತಾಳೆ. ಆಗ ವಿಜಯ್ ಸ್ನೇಹಳನ್ನ ಟೀ ಕುಡಿಯೋದಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ತಾನೆ. ನಂತರ ಇಬ್ಬರು ಮತ್ತಷ್ಟು ಕ್ಲೋಸ್ ಆಗಿ ಹೊರಗಡೆ ಸುತ್ತಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಅವರನ್ನು ನೋಡಿದಂತಹ ದೀಪಕ್ ಅಪ್ಸೆಟ್ ಆಗಿ ಮರುದಿನ, ನೀನು ವಿಜಯ್ಗಾಗಿ ನನ್ನನ್ನ ಅವಾಯ್ಡ್ ಮಾಡ್ತಾ ಇದ್ದೀಯಾ? ನಾನು ನಿನಗಾಗಿ ಹೋಟೆಲ್ ರೂಮ್ ಬುಕ್ ಮಾಡಿದೀನಿ, ಪ್ಲೀಸ್ ಒಮ್ಮೆ ನನ್ನ ಜೊತೆ ಬಾ ಅಂತ ಸ್ನೇಹಗೆ ಹೇಳ್ತಾನೆ. ಆಗ ಸ್ನೇಹ ನಿರಾಕರಿಸಿ ಬಿಡ್ತಾಳೆ. ಆಗ ದೀಪಕ್ ಅವಳ ಮೇಲೆ ಬಲಾತ್ಕಾರ ಮಾಡೋದಕ್ಕೆ ನೋಡ್ತಾನೆ. ಆಗ ಸ್ನೇಹ, ನಾನು ಕಿರ್ಚಿಕೊಂಡು ಬಿಡ್ತೀನಿ ಅಂತ ಅವನನ್ನ ಹೆದರಿಸಿ ಹೋಗ್ತಾಳೆ. ಮರುದಿನ ಕೋಪಗೊಂಡ ದೀಪಕ್ ಸ್ನೇಹಗೆ ಓವರ್ ಟೈಮ್ ಡ್ಯೂಟಿ ಮಾಡಿಸ್ತಾನೆ. ನಂತರ ಸ್ನೇಹ ಆ ವಿಷಯ ವಿಜಯ್ಗೆ ಹೇಳಿ, ಅವನು ನಮ್ಮಿಬ್ಬರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾನೆ, ನೀನು ನಿಮ್ಮ ಅಂಕಲ್ಗೆ ಹೇಳಿ ಅವನನ್ನ ತೆಗೆದು ಹಾಕು, ಆದರೆ ಅವನು ನನ್ನ ಬಗ್ಗೆ ಏನೇ ಹೇಳಿದ್ರೂ ನಂಬಬೇಡ ಅಂತ ಹೇಳ್ತಾಳೆ. ಆಗ ವಿಜಯ್, ನಾನು ನಿನ್ನನ್ನ ಲವ್ ಮಾಡ್ತಾ ಇದ್ದೀನಿ, ನಿನಗಾಗಿ ಏನ್ ಬೇಕಾದರೂ ಮಾಡ್ತೀನಿ, ದೀಪಕ್ ನನ್ನ ಮಾತ್ರ ಸುಮ್ನೆ ಬಿಡೋದಿಲ್ಲ ಅಂತ ಹೇಳ್ತಾನೆ. ನಂತರ ಖುಷಿಯಾದ ಸ್ನೇಹ ವಿಜಯ್ಗೂ ಸ್ವರ್ಗ ಸುಖ ತೋರಿಸ್ತಾಳೆ. ಮರುದಿನ ದೀಪಕ್ ಸ್ನೇಹಾಳನ್ನ ಕೆಲಸದಿಂದ ಕಿತ್ತು ಹಾಕಿರ್ತಾನೆ. ಆಗ ಆ ವಿಷಯ ತಿಳ್ಕೊಂಡಂತಹ ವಿಜಯ್ ದೀಪಕ್ ಹತ್ರ ಹೋಗಿ, ಒಮ್ಮೆ ರಿಕ್ವೆಸ್ಟ್ ಮಾಡ್ಕೋ, ಆಮೇಲೆ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ನಂತರ ಸ್ನೇಹ ದೀಪಕ್ ಹತ್ರ ಹೋಗ್ತಾಳೆ. ಆಗ ದೀಪಕ್, ನಿನಗಾಗಿ ನಾನು ಏನೆಲ್ಲ ಮಾಡ್ದೆ, ಆದರೆ ನೀನು ವಿಜಯ್ಗಾಗಿ ನನ್ನನ್ನೇ ಬಿಟ್ಬಿಟ್ಟೆ, ವಿಜಯ್ಗೆ ನಿನ್ನ ಸತ್ಯ ಗೊತ್ತಾದ್ರೆ ನಿನ್ನ ಪಾಡು ಏನಾಗುತ್ತೆ ಅಂತ ನಿನಗೆ ಗೊತ್ತಿದೆಯಾ ಅಂತ ಕೇಳ್ತಾನೆ. ನಂತರ ಕೋಪಗೊಂಡ ಸ್ನೇಹ ವಿಜಯ್ ಜೊತೆ ಸೇರಿ ದೀಪಕ್ ನನ್ನ ಕೊಲೆ ಮಾಡಿಬಿಡ್ತಾಳೆ. ನಂತರ ಪೊಲೀಸ್ ಅವರು ಸ್ನೇಹ ಮನೆಗೆ ಹೋಗಿ, ನಿಮ್ಮ ಹಾಗೂ ದೀಪಕ್ ನಡುವೆ ಅಫೇರ್ ಇತ್ತು, ಮಾಯಾ ಅವರು ನಿಮ್ಮಿಬ್ಬರ ಪ್ರೈವೇಟ್ ವಿಡಿಯೋನ ನಮಗೆ ತೋರಿಸಿದ್ದಾರೆ, ನೀವ್ಯಾಕೆ ದೀಪಕ್ ಅವರನ್ನ ಕೊಲೆ ಮಾಡಿದ್ದೀರಾ ಅಂತ ಸ್ನೇಹಾಳನ್ನ ಕೇಳ್ತಾರೆ. ಆಗ ಸ್ನೇಹ, ನಾನಾಗಿನೇ ಈ ಕೊಲೆ ಮಾಡಿಲ್ಲ, ಅವತ್ತು ಮಾಯಾ ಮೇಡಮ್ ನನ್ನ ಹತ್ರ ಬಂದು ನನ್ನ ಹಾಗೂ ದೀಪಕ್ನ ವಿಡಿಯೋ ತೋರಿಸಿ, ಇದುವರೆಗೆ ದೀಪಕ್ ನಿನ್ನಂತಹ ಅನೇಕ ಹುಡುಗಿಯರನ್ನ ಯೂಸ್ ಮಾಡಿ ಬಿಸಾಕಿದ್ದಾನೆ, ನನಗೆ ಅವನಿಂದ ಸಾಕಾಗಿ ಹೋಗಿದೆ, ಈ ವಿಡಿಯೋ ನಾನು ವೈರಲ್ ಮಾಡಬಾರದು ಅಂತ ಅಂದ್ರೆ ನೀನು ದೀಪಕ್ ನನ್ನ ಕೊಲೆ ಮಾಡಬೇಕು, ನಾನು ಈ ವಿಡಿಯೋನ ಡಿಲೀಟ್ ಮಾಡೋದರ ಜೊತೆಗೆ ನಿನಗೆ 10 ಲಕ್ಷ ಹಣ ಕೊಡ್ತೀನಿ ಅಂತ ನನಗೆ ಹೇಳಿದ್ರು, ಹಾಗಾಗಿ ನಾನು ವಿಜಯ್ ಜೊತೆ ಸೇರಿ ದೀಪಕ್ ನನ್ನ ಕೊಲೆ ಮಾಡಿದೆ ಅಂತ ಪೊಲೀಸ್ ಅವರಿಗೆ ಹೇಳ್ಬಿಡ್ತಾಳೆ. ಕೊನೆಗೆ ಪೊಲೀಸ್ ಅವರು ಸ್ನೇಹ, ಮಾಯಾ ಹಾಗೂ ವಿಜಯ್ 3 ಜನರನ್ನ ಅರೆಸ್ಟ್ ಮಾಡ್ತಾರೆ. ಸೊ ಕಥೆ ಇಲ್ಲಿಗೆ ಮುಗಿಯುತ್ತೆ.